ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ, ಕಲಿಕೆಯ ಹೊಸ ಹಾದಿಯಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ, ಸಂತಸದಿ ಕಲಿಯೋಣ ನಮ್ಮ ಹೆಮ್ಮೆಯ ಈ ಕ್ಲಾಸಿನಲ್ಲಿ. Yes sir. Yes teacher. Present ma'am. ಹಾಯ್ ಮಕ್ಕಳೇ, ಎಲ್ಲರೂ ಹೇಗಿದ್ದೀರಾ? ಪಾಠ ಕೇಳೋದಕ್ಕೆ ಎಲ್ಲರೂ ಸಿದ್ಧ ಆಗಿದ್ದೀರಾ ಅಲ್ವಾ? ಇನ್ಯಾಕ್ ತಡ, ಪಾಠ ಶುರು ಮಾಡೋಣ. ಸಂಖ್ಯೆಯೊಂದಿಗಿನ ಆಟ 3ನೇ ಅವಧಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಮಕ್ಕಳೇ, ನಾವು ಹಿಂದಿನ ತರಗತಿಯಲ್ಲಿ ಸಂಖ್ಯೆಗಳ ಭಾಗವಾಗುವಿಕೆಗೆ ಪರೀಕ್ಷೆಗಳು, ಸಾಮಾನ್ಯ ಅಪವರ್ತನಗಳು ಮತ್ತು ಸಾಮಾನ್ಯ ಗುಣಕಗಳು ಹಾಗೂ ಇನ್ನೂ ಕೆಲವು ಭಾಗವಾಗುವಿಕೆಯ ನಿಯಮಗಳ ಬಗ್ಗೆ ತಿಳ್ಕೊಂಡಿದ್ದೀವಿ, ಹೌದಲ್ವಾ ಮಕ್ಕಳೇ? ಈ ದಿನ ನಾವು ಅವಿಭಾಜ್ಯ ಅಪವರ್ತಿಸುವಿಕೆ ಎಂದರೆ ಏನು ಮತ್ತು ಮಹತ್ತಮ ಸಾಮಾನ್ಯ ಅಪವರ್ತನ, ಲಘುತ್ತಮ ಸಾಮಾನ್ಯ ಅಪವರ್ತ್ಯ ಹಾಗೂ ಮಾಸಾ ಮತ್ತು ಲಾಸಾಗಳ ಮೇಲಿನ ಕೆಲವು ಸಮಸ್ಯೆಗಳನ್ನು ಹೇಗೆ ಬಿಡಿಸೋದು ಅನ್ನೋದನ್ನ ಅಭ್ಯಾಸ ಮಾಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಆಯತದ ಚಿತ್ರವನ್ನು ಕೊಟ್ಟಿದ್ದೀನಿ. ಇದರ ಉದ್ದ 24 ಮಾನಗಳು, ಅಗಲ 1 ಮಾನ ಇದೆ. ಹಾಗಾದರೆ ಅದರ ವಿಸ್ತೀರ್ಣ ಎಷ್ಟಾಯಿತು ಮಕ್ಕಳೇ? ಉದ್ದ ಇಂಟು ಅಗಲ ವಿಸ್ತೀರ್ಣ 24 ಚದರ ಮಾನಗಳು ಆಗುತ್ತವೆ, ಹೌದಲ್ವಾ? ಈಗ ಎರಡನೇ ಆಯತ ನೋಡಿ. ಇದರ ಉದ್ದ 12 ಮಾನಗಳು, ಅಗಲ 2 ಮಾನಗಳಾಗುತ್ತೆ. ಈಗ ಇದರ ವಿಸ್ತೀರ್ಣ ಏನು? ಉದ್ದ ಇಂಟು ಅಗಲ 12 ಇಂಟು 2 ವಿಸ್ತೀರ್ಣ 24 ಚದರ ಮಾನಗಳೇ ಆಗಿವೆ. ಈಗ ಮತ್ತೆ ಬದಲಾಯಿಸೋಣ ಅದೇ ಆಯತದ ಅಳತೆಗಳನ್ನು. ಆಯತದ ಉದ್ದ 8 ಮಾನಗಳು, ಅಗಲ 3 ಮಾನಗಳು. ಈ ಆಯತದ ವಿಸ್ತೀರ್ಣ ಏನಾಗುತ್ತೆ? ಆಯತದ ವಿಸ್ತೀರ್ಣ 8 ಇಂಟು 3 24 ಚದರ ಮಾನಗಳಾಗ್ತಾ ಇದೆ, ಹೌದಲ್ವಾ? ಕೊನೆಯದಾಗಿ ಇನ್ನೊಂದು ಆಯತ ಇದೆ ನೋಡಿ. ಇದರ ಉದ್ದ 6 ಮಾನಗಳು, ಅಗಲ 4 ಮಾನಗಳಾಗಿವೆ. ಇದರ ವಿಸ್ತೀರ್ಣ ಎಷ್ಟಾಗುತ್ತೆ ಮಕ್ಕಳೇ? 6 ಇಂಟು 4 24 ಚದರ ಮಾನಗಳೇ ಆಗಿವೆ, ಹೌದಲ್ವಾ? ಈಗ ಎಲ್ಲ ಆಯತದ ವಿಸ್ತೀರ್ಣವನ್ನು ಒಂದ್ಸಲ ಗಮನಿಸೋಣ. ಮೊದಲನೇ ಆಯತ 24 ಇಂಟು 1 24 ಚದರ ಮಾನಗಳೇ ಆಗಿತ್ತು. ಎರಡನೇದು 12 ಉದ್ದ 2 ಮಾನಗಳು ಅಗಲ ಇದ್ದಾಗ ಆಗಲೂ 24 ಚದರ ಮಾನಗಳು. 8 ಮಾನಗಳು ಉದ್ದ 3 ಮಾನಗಳು ಅಗಲ ಆಗಿದ್ದಾಗನೂ ಆಯತದ ವಿಸ್ತೀರ್ಣ 24 ಚದರ ಮಾನಗಳು. ಕೊನೆಯದಾಗಿ 6 ಮಾನಗಳು ಉದ್ದ 4 ಮಾನಗಳು ಅಗಲ ಆಗಿದ್ದಾಗ ಅದರ ವಿಸ್ತೀರ್ಣ 24 ಚದರ ಮಾನಗಳೇ ಆಗಿವೆ. ಮಕ್ಕಳೇ, ನಾವಿಲ್ಲಿ ಗಮನಿಸಬೇಕಾಗಿರೋ ಅಂಶ ಏನು ಅಂದರೆ, ಇವುಗಳ ಉದ್ದ ಮತ್ತು ಅಗಲಗಳನ್ನು ನೋಡಿ. ಏನು ಗಮನಿಸ್ತಾ ಇದ್ದೀರಾ? ಇವೆಲ್ಲವೂ 24ರ ಅಪವರ್ತನಗಳು, ಹೌದಲ್ವ ಮಕ್ಕಳೇ? ಹಾಗಾದರೆ ಇಲ್ಲಿ 24ಅನ್ನು ಹೇಗೆ ಬರೆಯಲಾಗಿದೆ ಅಂದರೆ, 24ಅನ್ನು ಅವುಗಳ ಅಪವರ್ತನಗಳ ಗುಣಲಬ್ಧವಾಗಿ ಬರೆಯಲಾಗಿದೆ. ಈ ರೀತಿ ಒಂದು ಸಂಖ್ಯೆಯನ್ನು ಅದರ ಅಪವರ್ತನಗಳ ಗುಣಲಬ್ಧವಾಗಿ ಬರೆಯೋದನ್ನು ನಾವು ಗಣಿತದಲ್ಲಿ ಅಪವರ್ತಿಸುವಿಕೆ ಎಂದು ಕರೆಯುತ್ತೇವೆ. ಅಪವರ್ತಿಸುವಿಕೆ ಅಂದರೆ ಏನು ಅಂತ ಅರ್ಥ ಆಯ್ತಲ್ವಾ? ಈಗ ಮತ್ತೊಮ್ಮೆ 24ರ ಅಪವರ್ತನಗಳನ್ನೇ ತೆಗೆದುಕೊಳ್ಳಿ. ಯಾವುದು 24ರ ಅಪವರ್ತನಗಳು? 1 2 3 4 6 8 12 ಮತ್ತು 24. ಇದರಲ್ಲಿ ನಮಗೆ ಗೊತ್ತಿದೆ 2 ಮತ್ತು 3 ಇಂತಹ ಸಂಖ್ಯೆಗಳು. ಕಳೆದ ತರಗತಿಯಲ್ಲಿ ಓದಿದ್ವಿ ಅಲ್ವಾ ಮಕ್ಕಳೇ ನಾವು ಇದನ್ನು? ಓಕೆ, 2 ಮತ್ತು 3 ಅವಿಭಾಜ್ಯ ಸಂಖ್ಯೆಗಳು ಹಾಗೂ 4 6 8 12 24 ಇವೆಲ್ಲ ಭಾಜ್ಯ ಸಂಖ್ಯೆಗಳಾಗಿವೆ. ಹಾಗಾದರೆ ಯಾವುದೇ ಒಂದು ಸಂಖ್ಯೆಗಳನ್ನು ತಗೊಂಡಾಗ ಅವುಗಳ ಅಪವರ್ತನದಲ್ಲಿ ಭಾಜ್ಯ ಸಂಖ್ಯೆಗಳು ಇರ್ತವೆ ಮತ್ತು ಅವಿಭಾಜ್ಯ ಸಂಖ್ಯೆಗಳು ಕೂಡ ಇವೆ. 24ಅನ್ನು ಅಪವರ್ತನಗಳ ಗುಣಲಬ್ಧವಾಗಿ ಬರೆಯೋಣ. ಯಾವ ಥರ? 2 ಮತ್ತು 12. 12 2ಲಿ 24. ಇದರಲ್ಲಿ ಅವಿಭಾಜ್ಯ ಸಂಖ್ಯೆ ಯಾವುದು ಮಕ್ಕಳೇ? ಹೌದು, 2 ಅವಿಭಾಜ್ಯ ಸಂಖ್ಯೆ, 12 ಭಾಜ್ಯ ಸಂಖ್ಯೆ ಆಯಿತು. ಹಾಗಾದರೆ 12ನ ಮತ್ತೆ ನಾವು ಅಪವರ್ತಿಸ್ಬೋದಲ್ವಾ? ಹೇಗೆ ಅಪವರ್ತಿಸ್ಬೋದು? 12 ಅಂದರೆ 2 6ಲಿ 12
2 ಮತ್ತು 6 12ರ ಅಪವರ್ತನಗಳಾಗುತ್ತೆ. ಇದರಲ್ಲಿ 2 ಅವಿಭಾಜ್ಯ ಸಂಖ್ಯೆ, 6 ಮತ್ತೆ ಭಾಜ್ಯ ಸಂಖ್ಯೆ ಆಯಿತು. ಅದನ್ನು ಮುಂದುವರಿಸಿದ್ರೆ 2 ಮೂರ್ಲಿ 6, 2 ಮತ್ತು 3 ಇವು ಕೂಡ ಅವಿಭಾಜ್ಯ ಸಂಖ್ಯೆಗಳೇ ಆಗಿವೆ. ಹಾಗಾದರೆ 24ನ್ನು 2 ಇಂಟು 2 ಇಂಟು 2 ಇಂಟು 3 ಇದು 4 ಕೂಡ ಅವಿಭಾಜ್ಯ ಸಂಖ್ಯೆಗಳೇ ಆಗಿವೆ. ಇದು ಯಾವ ಆಕಾರದಲ್ಲಿದೆ ಹೇಳಿ? ಕರೆಕ್ಟಾಗಿ ಹೇಳಿದ್ರಿ, ಇದು ವೃಕ್ಷ ಅಥವಾ ಮರದ ಆಕಾರದಲ್ಲಿರೋದ್ರಿಂದ ಇದನ್ನು ಅಪವರ್ತನ ವೃಕ್ಷ ಎಂದು ಕರೆಯುತ್ತೇವೆ. ಅರ್ಥ ಆಯ್ತಾ ಮಕ್ಕಳೇ? ಫ್ಯಾಕ್ಟರ್ ಟ್ರೀ ಅಥವಾ ಅಪವರ್ತನ ವೃಕ್ಷ ಎಂದು ನಾವು ಇದನ್ನು ಕರಿತೀವಿ. ಈಗ 24ರ ಅವಿಭಾಜ್ಯ ಅಪವರ್ತನಗಳು ಯಾವುದು ಅಂತ ತಿಳ್ಕೊಂಡ್ವಿ. ಈಗ ನೀವೇ ಒಂದು ಲೆಕ್ಕ ಕೊಟ್ಟರೆ ಮಾಡ್ತೀರಾ ಅಲ್ವಾ ಮಕ್ಕಳೇ? ಹಾಗಾದರೆ ಈ ಅಪವರ್ತನ ವೃಕ್ಷವನ್ನು ತುಂಬಿ 90. 90ರ 2 ಅಪವರ್ತನಗಳನ್ನು ಬರೆಯಿರಿ. 10 9ಲಿ 90. ಆದರೆ 10 ಮತ್ತು 9 ಈ ಎರಡೂ ಸಂಖ್ಯೆಗಳು ಕೂಡ ಭಾಜ್ಯ ಸಂಖ್ಯೆಗಳೇ ಆಗಿವೆ. ಅದನ್ನು ಮುಂದುವರಿಸ್ಬೋದು. 10 2 5ಲಿ 10, 9 3 3ಲಿ 9. ಈ 4 ಸಂಖ್ಯೆಗಳನ್ನು ಗಮನಿಸಿ. ಇವೆಲ್ಲ ಎಂಥ ಸಂಖ್ಯೆಗಳಾಗಿವೆ? ಇವೆಲ್ಲವೂ ಕೂಡ ಅವಿಭಾಜ್ಯ ಸಂಖ್ಯೆಗಳೇ ಆಗಿವೆ. ಹಾಗಾದರೆ 90ರ ಅವಿಭಾಜ್ಯ ಅಪವರ್ತನಗಳು 2 ಇಂಟು 3 ಇಂಟು 3 ಇಂಟು 5 ಎಂದು ನಾವು ಬರೆಯಬಹುದು. ಬರಿಬಹುದಲ್ವ ಮಕ್ಕಳೇ? ಭಾಗಾಕಾರ ವಿಧಾನದಿಂದಲೂ ಸಹ ನಾವು ಅವಿಭಾಜ್ಯ ಅಪವರ್ತನಗಳನ್ನು ಕಂಡುಹಿಡಿಯಬಹುದು. ಹೇಗೆ? ಉದಾಹರಣೆಗೆ 608 ತೆಗೆದುಕೊಳ್ಳೋಣ. ಇಲ್ಲಿ ನಾವು ಭಾಗಿಸಬೇಕಾದ್ರೆ ತೆಗೆದುಕೊಳ್ಳುವಂತಹ ಎಲ್ಲ ಅಂಕಿಗಳು ಕೂಡ ಅವಿಭಾಜ್ಯ ಸಂಖ್ಯೆಗಳೇ ಆಗಿರಬೇಕು. 608 ಬಿಡಿ ಸ್ಥಾನವನ್ನು ಗಮನಿಸಿದ್ರೆ ಸಮ ಸಂಖ್ಯೆ ಇದೆ. ಹಾಗಾದರೆ ನಾವು ಮೊದಲು ಯಾವ ಸಂಖ್ಯೆಯಿಂದ ಭಾಗಿಸ್ಬೇಕು ಹೇಳಿ? 2ರಿಂದ ಭಾಗಿಸ್ಬೇಕು. 2ರಿಂದ ಭಾಗಿಸಿ. 2 3ಲಿ 6, 2 0ಗೆ 0, 2 4ಲಿ 8. ಇನ್ನು 608 2ರಿಂದ ಭಾಗಿಸಿದಾಗ 304 ಬರುತ್ತದೆ. 304 ಮತ್ತೆ ಸಮ ಸಂಖ್ಯೆ. ಅದನ್ನು 2ರಿಂದನೇ ಭಾಗಿಸ್ಬೇಕು. ಭಾಗಿಸೋಣ. 2 1ಲಿ 2 5ಲಿ 10, 2 2ಲಿ 4, 152 ಬಂತು. ಸಮ ಸಂಖ್ಯೆ. ಮುಂದುವರಿಸಿದ್ರೆ 2ರಿಂದ ಭಾಗಿಸ್ಬೇಕಾಗುತ್ತೆ. 2ರಿಂದ 2 7ಲಿ 14, 1 ಶೇಷ ಉಳಿಯೋದ್ರಿಂದ 12 ಆಗುತ್ತೆ ಮಕ್ಕಳೇ. 2 6ಲಿ 12. 76ನ ಯಾವ ಸಂಖ್ಯೆಯಿಂದ ಭಾಗಿಸ್ಬೋದು? 2. 2 3ಲಿ 6, 1 ಶೇಷ ಉಳಿದಾಗ 16 ಆಗುತ್ತೆ. 2 8ಲಿ 16. 38 ಕೂಡ ಸಮ ಸಂಖ್ಯೆ. 2ರಿಂದನೇ ಭಾಗಿಸ್ತೀನಿ. 2 1ಲಿ 2, 2 9ಲಿ 18. 19 ಯಾವ ಸಂಖ್ಯೆಯಿಂದ ಭಾಗ ಆಗುತ್ತೆ? ಸರಿಯಾಗಿ ಹೇಳ್ತಿದ್ದೀರಾ. 19 ಅವಿಭಾಜ್ಯ ಸಂಖ್ಯೆ ಅಲ್ವಾ ಮಿಸ್ ಅಂತ? ಹೌದು. 19ನ್ನು 19 1ಲಿ 19 ಅಂತ ಬರೀಬೋದು. ಈ ಎಲ್ಲ ಸಂಖ್ಯೆಗಳನ್ನು ನೋಡಿ, ಕೆಂಪು ಬಣ್ಣದಲ್ಲಿ ಬಂದಿರುವಂತಹ ಎಲ್ಲ ಸಂಖ್ಯೆಗಳು ಕೂಡ ಅವಿಭಾಜ್ಯ ಸಂಖ್ಯೆಗಳೇ ಆಗಿವೆ. 608 ನಾವು 2 ಗುಣಿಸು 2 ಗುಣಿಸು 2 ಗುಣಿಸು 2 ಗುಣಿಸು 2 ಗುಣಿಸು 19 ಎಂದು ಬರೆಯಬಹುದು. ಇವು 608ರ ಅವಿಭಾಜ್ಯ ಅಪವರ್ತನಗಳಾಗಿವೆ. ಅರ್ಥ ಆಗಿದೆಯಾ ಮಕ್ಕಳೇ? ಮುಂದೆ ಒಂದು ಪ್ರಶ್ನೆ ನಿಮಗೆ. ನಾನು ಯಾರು ಅಂತ ಒಂದು ಸಂಖ್ಯೆ ನಿಮ್ಮನ್ನು ಕೇಳ್ತಾ ಇದೆ. ನಾನು ಯಾರು ಅಂತ ನೀವು ಕಂಡುಹಿಡಿತೀರದು ಯಾರು ಅಂತ? ಪ್ರಶ್ನೆ ಏನು? ನಾನು 4 ಭಿನ್ನ ಅವಿಭಾಜ್ಯ ಅಪವರ್ತನಗಳು ಇರುವಂತಹ ಅತ್ಯಂತ ಚಿಕ್ಕ ಸಂಖ್ಯೆ ಆಗಿದ್ದೇನೆ. ನಾನು ಯಾರು? 4 ಬೇರೆ ಬೇರೆ ಅವಿಭಾಜ್ಯ ಅಪವರ್ತನಗಳನ್ನ ತೆಗೆದುಕೊಳ್ಳಿ. ಅದರ ಗುಣಲಬ್ಧವನ್ನು ಕಂಡುಹಿಡಿಯಿರಿ. ಉತ್ತರ ಹೊಳಿತಾ ಇದೆಯಾ? ಸರಿ. 4 ಭಿನ್ನ ಭಿನ್ನ ಅವಿಭಾಜ್ಯ ಸಂಖ್ಯೆಗಳು ಅಂದರೆ 2 ಇಂಟು 3 ಇಂಟು 5 ಇಂಟು 7. ಇವುಗಳ ಗುಣಲಬ್ಧವೇ ಆ ಸಂಖ್ಯೆ. ಗುಣಲಬ್ಧ ಎಷ್ಟು ಬಂತು ಮಕ್ಕಳೇ? 210. ಇದರ ಉತ್ತರ 210 ಆಗಿದೆ. ಮುಂದೆ ಮಹತ್ತಮ ಸಾಮಾನ್ಯ ಅಪವರ್ತನಗಳು. ಇದನ್ನು ಚಿಕ್ಕದಾಗಿ ಹೇಳ್ಬೇಕಾದ್ರೆ ಮ ಸ ಅ ಅಂತ ಕರಿತೀವಿ. ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್
HCF ಎಂದು ನಾವು ಇಂಗ್ಲೀಷಲ್ಲಿ ಹೇಳ್ತೀವಿ. ಈ ಮಹತ್ತಮ ಸಾಮಾನ್ಯ ಅಪವರ್ತನಗಳನ್ನ ತಿಳ್ಕೊಳ್ಳೋದಕ್ಕೆ ನಾವು ಮೊದಲು ಒಂದು ಚಟುವಟಿಕೆ ನೋಡ್ಕೊಂಡು ಬರೋಣ ಮಕ್ಕಳೇ. ಆ ಚಟುವಟಿಕೆನ ನೋಡಿದಾಗ ನಿಮಗೆ ಮಹತ್ತಮ ಸಾಮಾನ್ಯ ಅಪವರ್ತನ ಹೇಗೆ ಮಾಡೋದು ಅನ್ನೋದು ಸುಲಭವಾಗಿ ಗೊತ್ತಾಗುತ್ತೆ. ಮಕ್ಕಳೇ, ಈಗ 4 ಮತ್ತು 6ರ ಮಾಸವನ್ನು ಕಂಡುಹಿಡಿಯೋದು ಹೇಗೆ ಅನ್ನೋದನ್ನ ಚಟುವಟಿಕೆ ಮೂಲಕ ನೋಡ್ಕೊಳ್ಳೋಣ. ಇದಕ್ಕಾಗಿ ನಾನು ಕೆಲವೊಂದು ಪೇಪರ್ ಸ್ಟ್ರಿಪ್ಗಳನ್ನ ಮಾಡ್ಕೊಂಡಿದ್ದೀನಿ. ಈ ಬಣ್ಣದ ಪೇಪರ್ ಸ್ಟ್ರಿಪ್ 1 ಮಾನಗಳನ್ನು ಸೂಚಿಸುತ್ತಿದೆ. ಹಾಗೆ ನೀಲಿ ಬಣ್ಣದ್ದು 2 ಮಾನಗಳು, 3 ಮಾನಗಳು, 4, 5 ಮತ್ತು ಇದು 6 ಮಾನಗಳನ್ನು ಸೂಚಿಸುತ್ತದೆ. ಬಣ್ಣ ಬೇರೆ ಬೇರೆ ಇದೆ ನೋಡ್ಕೊಳ್ಳಿ. ಹಾಗೆ ನೀವು ಎಷ್ಟು ಬೇಕಾದರೂ ಮಾಡ್ಕೊಳ್ಬಹುದು. ಮೊದಲಿಗೆ 4ರ ಅಪವರ್ತನಗಳು ಯಾವುದು ಅಂತ ಕಂಡುಹಿಡಿಯೋಣ. 4 ಹಸಿರು ಬಣ್ಣ. 4ರ ಅಪವರ್ತನಗಳು 1. 1ನ್ನು 4 ಬಾರಿ ಹಾಕೋಣ. ನಂತರ 4ರ ಅಪವರ್ತನವಾದ 2ನ್ನು 2 ಬಾರಿ ಹಾಕೋಣ. 3 1 ಪೇಪರ್ ಸ್ಟ್ರಿಪ್ ಅನ್ನು ಹಾಕಿದ್ರೆ ಚಿಕ್ಕದಾಗುತ್ತೆ, 2 ಪೇಪರ್ ಸ್ಟ್ರಿಪ್ಗಳನ್ನು ಹಾಕಿದ್ರೆ ದೊಡ್ಡದಾಗುತ್ತೆ. ಹಾಗಾಗಿ 3 4ರ ಅಪವರ್ತನ ಅಲ್ಲ. ಉಳಿದಿರೋದು 4 ಮಾತ್ರ. 4ನ್ನು ಸಮವಾಗಿ ಹಾಕಿದ್ದೀವಿ. ಹೌದಲ್ಲ ಮಕ್ಕಳೇ? ಈಗ 6ರ ಅಪವರ್ತನಗಳು ಯಾವುದು ಅಂತ ಒಂದ್ಸಲ ನೋಡ್ಬಿಡೋಣ. 6 1ನ್ನು 6 ಬಾರಿ ಹಾಕ್ತಾ ಇದ್ದೀನಿ. 4, 5 ಮತ್ತು 6. ಈಗ 2. ಎಷ್ಟು 2ಗಳನ್ನು ಹಾಕಬೇಕು? ಒಟ್ಟು 3 2ಗಳನ್ನು ಹಾಕಬೇಕಾಗಿದೆ. 3 ಕೂಡ 6ರ ಅಪವರ್ತನ. 2 3ಗಳನ್ನು ಹಾಕೋಣ. 4 1 ಹಾಕಿದ್ರೆ ಚಿಕ್ಕದಾಗುತ್ತೆ, 2 ಹಾಕಿದ್ರೆ ದೊಡ್ಡದಾಗುತ್ತಲ್ಲ ಮಕ್ಕಳೇ. ಹಾಗೆ 5 ಕೂಡ 1 5ನ್ನು ಹಾಕಿದ್ರೆ ಚಿಕ್ಕದಾಗುತ್ತೆ, 2 ದೊಡ್ಡದಾಗುತ್ತೆ. 4 ಮತ್ತು 5 6ರ ಅಪವರ್ತನ ಅಲ್ಲ. 6 6ರ ಅಪವರ್ತನ ಆಗಿದೆ. ಈ 2ರಲ್ಲೂ ಗಮನಿಸಿ, ಸಾಮಾನ್ಯವಾಗಿರುವ ಅಪವರ್ತನಗಳು ಯಾವುದು? ಯಾವ ಬಣ್ಣದ ಪೇಪರ್ ಸ್ಟ್ರಿಪ್ಗಳು 2ರಲ್ಲಿಯೂ ಇದೆ? ಇದು 1 ಮತ್ತು 2. ಈ 2ರಲ್ಲಿ ಮಹತ್ತಮವಾದುದು ಅಂದರೆ ದೊಡ್ಡದಾಗಿರುವಂಥದ್ದು ನೀಲಿ ಬಣ್ಣದ್ದು ಅಂದರೆ 2. ಹಾಗಾಗಿ 2ನ್ನು 4 ಮತ್ತು 6ರ ಮಾಸ ಎಂದು ಕರೆಯಬಹುದು. ಚಟುವಟಿಕೆ ನೋಡ್ಕೊಂಡು ಬಂದ್ರಿ ಅಲ್ಲ? ಈಗ ಮಾಸ ಕಂಡುಹಿಡಿಯಬೇಕಾದ್ರೆ ದತ್ತ 2 ಅಥವಾ ಹೆಚ್ಚು ಸಂಖ್ಯೆಗಳ ಮಹತ್ತಮ ಸಾಮಾನ್ಯ ಅಪವರ್ತನವು ಆ ಸಂಖ್ಯೆಗಳ ಸಾಮಾನ್ಯ ಅಪವರ್ತನಗಳಲ್ಲಿ ಅತ್ಯಂತ ದೊಡ್ಡದು ಅಂದರೆ ಮಹತ್ತಮವಾದುದು. ಎಲ್ಲ ಸಾಮಾನ್ಯ ಅಪವರ್ತನಗಳಲ್ಲಿ ಯಾವುದು ದೊಡ್ಡದಿದೆಯೋ ಅದನ್ನು ನಾವು ಮಹತ್ತಮ ಸಾಮಾನ್ಯ ಅಪವರ್ತನ ಎಂದು ಕರೆಯುತ್ತೇವೆ. ಈಗ ಇನ್ನೊಂದು ಪ್ರಶ್ನೆ ಮಾಡೋಣ ಮಕ್ಕಳೇ. 12, 16 ಮತ್ತು 28ರ ಅವನ್ನು ಕಂಡುಹಿಡಿಯೋದು ಹೇಗೆ ಅಂತ ಒಂದು ಚಟುವಟಿಕೆ ನೋಡ್ಕೊಂಡು ಬರೋಣವಾ ಮಕ್ಕಳೇ? 12, 16, 28ರ ಮಾಸವನ್ನು ಕಂಡುಹಿಡಿಯೋದಕ್ಕೆ ಒಂದು ಚಟುವಟಿಕೆ ಮಾಡ್ತಾ ಇದ್ದೀವಿ. ಇದರಲ್ಲಿ 1ರಿಂದ 100ರವರೆಗಿನ ಒಂದು ನಂಬರ್ ಚಾರ್ಟ್ನ ತಗೊಳ್ಳೋಣ. ಹಾಗೆ 3 ಬೇರೆ ಬೇರೆ ರೀತಿಯ ಬಿಂದಿಗಳನ್ನು ತೆಗೆದುಕೊಂಡಿದ್ದೀನಿ. ಮೊದಲಿಗೆ 12ರ ಅಪವರ್ತನಗಳು ಯಾವುವು? 12ರ ಅಪವರ್ತನಗಳಾವುವು ನೋಡಿ. ನಮಗೆ ಗೊತ್ತಿದೆ 12ರ ಅಪವರ್ತನಗಳು 1, ಅಲ್ಲಿಗೆ ಬಿಂದಿನ ಅಂಟಿಸ್ತಾ ಹೋಗೋಣ. 2 ಕೂಡ 12ರ ಅಪವರ್ತನ. ನಂತರ 3, 4, 6 ಮತ್ತು 12. ಹೌದಲ್ವಾ ಮಕ್ಕಳೇ? ಈಗ 16ರ ಅಪವರ್ತನಗಳವು. ಇದಕ್ಕೆ ಬೇರೆ ಯಾವುದಾದರೂ ಬಣ್ಣದ ಬಿಂದಿಯನ್ನು ತೆಗೆದುಕೊಳ್ಳಿ. 16ರ ಅಪವರ್ತನಗಳು ಯಾವುವು?
1 2 4 8 ಮತ್ತು 16. ಈಗ ಮೂರನೇ ಬಣ್ಣದ ಬಿಂದಿನ ತಗೊಳ್ತೀನಿ. 28ರ ಅಪವರ್ತನಗಳಾವುದು, ಅಲ್ಲಿಗೆ ಈ ಬಣ್ಣದ ಬಿಂದಿಯನ್ನು ಅಂಟಿಸ್ತಾ ಹೋಗೋದು. 1 2 4 7 14 ಮತ್ತು 28. ಮಕ್ಕಳೇ, ಈಗ ಈ ಚಾರ್ಟನ್ನು ಗಮನವಿಟ್ಟು ನೋಡಿ. 3 ಬಣ್ಣದ ಬಿಂದಿಗಳು ಯಾವ ಸಂಖ್ಯೆಯ ಮೇಲಿದೆ? 1 2 ಮತ್ತು 4. ಮೂರಲ್ಲೂ ಈ 3 ಸಂಖ್ಯೆಗಳಲ್ಲೂ 3 ಬಣ್ಣದ ಬಿಂದಿಗಳಿವೆ. ಹಾಗಾದ್ರೆ 1 2 4 ಇವು ಸಾಮಾನ್ಯ ಅಪವರ್ತನಗಳಾಗುತ್ತೆ. ಇದರಲ್ಲಿ ಮಹತ್ತಮವಾದದ್ದು ಯಾವುದು? 4. 4ಅನ್ನು 12, 16, 28ರ ಮಾಸ ಎಂದು ಕರೆಯಬಹುದು. ಚಟುವಟಿಕೆ ನೋಡಿದ್ರಿ ಅಲ್ವಾ ಮಕ್ಕಳೇ? ಮುಂದೆ ಲಘುತ್ತಮ ಸಾಮಾನ್ಯ ಅಪವರ್ತ್ಯ, ಅಥವಾ ಅದನ್ನ ಹೀಗೂ ಕರೀಬಹುದು, ಲಘುತ್ತಮ ಸಾಮಾನ್ಯ ಗುಣಕ. ನೀವು ಲಘುತ್ತಮ ಸಾಮಾನ್ಯ ಗುಣಕ ಅನ್ನೋದಾದ್ರೆ ಅದನ್ನ ಚಿಕ್ಕದಾಗಿ ಲ ಸ ಗು ಎಂದು ಬರೀಬಹುದು. ಲಘುತ್ತಮ ಸಾಮಾನ್ಯ ಅಪವರ್ತ್ಯ ಎಂದು ನೀವು ಕನ್ಸಿಡರ್ ಮಾಡೋದಾದ್ರೆ ಲ ಸ ಅ. ಲಘುತ್ತಮ ಸಾಮಾನ್ಯ ಗುಣಕ ಲ ಸ ಗು ಅನ್ನ ಕಂಡುಹಿಡಿಯೋದು ಹೇಗೆ ಅನ್ನೋದನ್ನ ಒಂದು ಚಟುವಟಿಕೆ ಮೂಲಕ ನೋಡ್ಕೊಂಡು ಬರೋಣ. ಮಕ್ಕಳೇ, 3 ಮತ್ತು 5ರ ಲ ಸ ಗು ಲಘುತ್ತಮ ಸಾಮಾನ್ಯ ಗುಣಕವನ್ನು ಕಂಡುಹಿಡಿಯೋದಕ್ಕೆ ಈ ಚಟುವಟಿಕೆಯನ್ನು ಮಾಡೋಣ. ಮೊದಲಿಗೆ 3ರ ಗುಣಕಗಳು ಮತ್ತು 5ರ ಗುಣಕಗಳನ್ನ ತೆಗೆದುಕೊಳ್ತೀನಿ. 3 ಹಾಗೂ 5 ಎರಡು ಸಮ ಇದೆಯಾ ಮಕ್ಕಳೇ? ಇಲ್ಲ. ಇದು ಎರಡನ್ನ ನಾವು ಸಮ ಮಾಡಬೇಕು. ಇನ್ನೊಂದು 3ಅನ್ನ ಇದಕ್ಕೆ ಸೇರಿಸ್ತೀನಿ. ಈಗ 5 ಚಿಕ್ಕದಾಯಿತು, ಇನ್ನೊಂದು 5ಅನ್ನ ಸೇರಿಸೋಣ. 5 + 5 10 ಆಗಿದೆ. 3ರ ಗುಣಕ 3 + 3 6 ಆಗಿದೆ. 3ರ ಗುಣಕ ಚಿಕ್ಕದಾಯ್ತಲ್ವಾ? ಇಲ್ಲಿಗೆ ಇನ್ನೊಂದು 3ಅನ್ನ ಹಾಕ್ತೀನಿ. 3 + 3 + 3 9. ಆದ್ರೂ ಇದೇ ಚಿಕ್ಕದಾಗಿದೆ. ಇನ್ನೊಂದು 3ರ ಗುಣಕವನ್ನು ಹಾಕೋಣ. 12. ಈಗ 5ರ ಲೈನ್ ಏನಿದೆ ಅದು ಚಿಕ್ಕದಾಗಿದೆ. ಇನ್ನೊಂದು 5ಅನ್ನ ಸೇರಿಸ್ತೀನಿ. 5 + 5 + 5 15. ಇವಾಗ ಇದು ಚಿಕ್ಕದಾಗಿದೆ. 3ಅನ್ನ ಸೇರಿಸೋಣ. 2ರ ಅಳತೆ ಏನಾಗ್ತಿದೆ? 2ರ ಅಳತೆ ಸಮ ಆಗಿದೆ. ಹಾಗಾದ್ರೆ 3 + 3 6, 6 + 3 9, 9 + 3 12 + 3 15. ಈ ಎರಡೂ ಕೂಡ ಒಂದೇ ಅಳತೆಯನ್ನು ಹೊಂದಿದೆ. ಆದ್ದರಿಂದ 15ಅನ್ನು 3 ಮತ್ತು 5ರ ಲಘುತ್ತಮ ಸಾಮಾನ್ಯ ಗುಣಕ ಎಂದು ಕರೆಯಬಹುದು. ಇದನ್ನ ನೀವು ಇನ್ನೂ ಮುಂದಕ್ಕೆ ಮಾಡ್ತಾ ಹೋಗ್ಬೋದು ಮಕ್ಕಳೇ. ಎಷ್ಟು ದೂರ ಬೇಕಾದರೂ, ಎಷ್ಟು ಗುಣಕಗಳನ್ನು ಬೇಕಾದರೂ ನಾವು ತಗೊಳ್ಬಹುದು. ಇದು ಅತ್ಯಂತ ಕಡಿಮೆ ಇರೋದ್ರಿಂದ, ಚಿಕ್ಕದಾಗಿರೋದ್ರಿಂದ ಇದನ್ನ ಲಘುತ್ತಮ ಸಾಮಾನ್ಯ ಗುಣಕ ಎಂದು ಕರೆಯುತ್ತೇವೆ. ಚಟುವಟಿಕೆ ನೋಡಿದ್ರಿ ಅಲ್ವಾ ಮಕ್ಕಳೇ? ಅಂದ್ರೆ ಕೊಟ್ಟಿರುವ 2 ಅಥವಾ ಹೆಚ್ಚು ಸಂಖ್ಯೆಗಳ ಲಘುತ್ತಮ ಸಾಮಾನ್ಯ ಗುಣಕವು ಅವುಗಳ ಎಲ್ಲ ಸಾಮಾನ್ಯ ಗುಣಕಗಳಲ್ಲಿ ಅತ್ಯಂತ ಚಿಕ್ಕದು. ಚಿಕ್ಕ ಸಂಖ್ಯೆಯನ್ನು ನಾವು ತೆಗೆದುಕೊಂಡ್ರೆ ಅದು ಲ ಸ ಗು ಆಗುತ್ತದೆ. ಮುಂದೆ 6, 8, 12ರ ಲ ಸ ಗು ಅನ್ನು ಕಂಡುಹಿಡಿಯುವಂತಹ ಚಟುವಟಿಕೆಯನ್ನು ನೋಡೋಣ. ಮಕ್ಕಳೇ, 6, 8, 12ರ ಲಘುತ್ತಮ ಸಾಮಾನ್ಯ ಗುಣಕವನ್ನು ಕಂಡುಹಿಡಿಯೋದಕ್ಕೆ 1ರಿಂದ 100ರವರೆಗಿನ ನಂಬರ್ ಚಾರ್ಟ್ 4 ಚಾರ್ಟ್ಗಳನ್ನ ತೆಗೆದುಕೊಳ್ಳೋಣ. 1, 2, 3 ಮತ್ತು 4. ಇದರಲ್ಲಿ ನಾನು ಮೊದಲನೇ ಚಾರ್ಟ್ನಲ್ಲಿ 6ರ ಗುಣಕಗಳನ್ನ ಕಟ್ ಮಾಡಿ ತೆಗೆದಿದ್ದೀನಿ. ಗಮನಿಸಿ, 6, 12, 18, 24 ಹೀಗೆ 6ರ ಎಲ್ಲಾ ಗುಣಕಗಳನ್ನು ಕಟ್ ಮಾಡಿ ತೆಗೆದು ಬಿಡೋಣ. ಆಯ್ತಲ್ಲ? ನಂತರ ಎರಡನೇ ಚಾರ್ಟ್ನಲ್ಲಿ
8ರ ಗುಣಕಗಳನ್ನು ತೆಗೆದಿದ್ದೀವಿ. ಈ ಚಾರ್ಟಿನಲ್ಲಿ 8ರ ಗುಣಕಗಳಾದ 8, 16, 24, 32 ಹೀಗೆ ಇದನ್ನೆಲ್ಲ ಕಟ್ ಮಾಡಿ ತೆಗೆದ್ಬಿಟ್ಟೋಣ. 3ನೇ ಚಾರ್ಟ್ ಅಲ್ಲಿ 12ರ ಗುಣಕಗಳನ್ನು ಕಟ್ ಮಾಡಿದೀವಿ. ಗಮನಿಸ್ತಾ ಇದ್ದೀರಾ? 12, 24, 36. ಈಗ ಇದೆಲ್ಲವನ್ನ ಒಟ್ಟಿಗೆ ಸೇರಿಸ್ಕೊಳ್ತೀನಿ. ನಮ್ಮ ಹತ್ರ ಇದೆ ಅಲ್ವಾ ಇನ್ನೊಂದು ಎಕ್ಸ್ಟ್ರಾ ಚಾರ್ಟು, 1ರಿಂದ 100ರವರೆಗಿನ ಸಂಖ್ಯೆಗಳು. ಇದರ ಮೇಲೆ ಈ ಕಟ್ ಮಾಡಿರುವಂತಹ ಚಾರ್ಟ್ ಅನ್ನ ಸರಿಯಾಗಿ ಇಟ್ರೆ ನಮ್ಗೆ ಯಾವ ಸಂಖ್ಯೆಗಳು ಕಾಣ್ತಾ ಇದೆ ಮಕ್ಕಳೇ? 24 ನೋಡಿ, 24, ಹಾಗೆ 48, 72 ಹಾಗೂ 96. ಈ 4 ಸಂಖ್ಯೆಗಳನ್ನು ನಾವು ಸಾಮಾನ್ಯ ಗುಣಕಗಳು ಅಂತ ಕರಿಬಹುದು. ಇದರಲ್ಲಿ ಚಿಕ್ಕದಾಗಿರೋದು ಯಾವುದು? 24. 24ಅನ್ನು 6, 8, 12ರ ಲಘುತ್ತಮ ಸಾಮಾನ್ಯ ಗುಣಕ ಎಂದು ಕರೆಯುತ್ತೇವೆ. ಚಟುವಟಿಕೆ ನೋಡಿದ್ರಿ ಅಲ್ವಾ ಮಕ್ಕಳೇ? ಮುಂದೆ ನಾವು ಮಹತ್ತಮ ಸಾಮಾನ್ಯ ಅಪವರ್ತನ ಹಾಗೂ ಲಘುತ್ತಮ ಸಾಮಾನ್ಯ ಗುಣಕಗಳ ಮೇಲಿನ ಕೆಲವು ಸಮಸ್ಯೆಗಳನ್ನು ಬಿಡಿಸೋಣ. ಹೇಳಿಕೆ ರೂಪದ ಸಮಸ್ಯೆಗಳಾಗಿವೆ ಇವೆಲ್ಲ. ಮೊದಲಿಗೆ 3 ಟ್ಯಾಂಕರ್ಗಳಿವೆ. ಆ 3 ಟ್ಯಾಂಕರ್ಗಳು ಕ್ರಮವಾಗಿ 403 ಲೀಟರ್, 434 ಲೀಟರ್ ಮತ್ತು 465 ಲೀಟರ್ ಡೀಸೆಲ್ ಅನ್ನು ತುಂಬಿಕೊಂಡಿವೆ. ಅವುಗಳನ್ನು ಸರಿಯಾಗಿ ಪೂರ್ಣ ಸಂಖ್ಯೆಗಳಲ್ಲಿ ಅಳತೆ ಮಾಡಬಲ್ಲ ಗರಿಷ್ಠ ಗಾತ್ರದ ಪಾತ್ರೆಯ ಅಳತೆಯನ್ನು ಕಂಡುಹಿಡಿಯಿರಿ. 3 ಟ್ಯಾಂಕರ್ಗಳಲ್ಲಿರುವ ಡೀಸೆಲ್ ಎಷ್ಟು? ಮೊದಲನೇ ಟ್ಯಾಂಕರ್ನಲ್ಲಿ ಇರುವ ಡೀಸೆಲ್ನ ಪ್ರಮಾಣ 403 ಲೀಟರ್. ಎರಡನೇ ಟ್ಯಾಂಕರಲ್ಲಿ ಎಷ್ಟಿದೆ ನೋಡಿ? ಎರಡನೇ ಟ್ಯಾಂಕರಲ್ಲಿ 434 ಲೀಟರ್ ಇದೆ. ಹಾಗೆ 3ನೇ ಟ್ಯಾಂಕರ್ನಲ್ಲಿ ಇರುವಂತಹ ಡೀಸೆಲ್ನ ಪ್ರಮಾಣ 465 ಲೀಟರ್ ಆಗುತ್ತದೆ. ಈಗ ನಾವು ಈ 3 ಟ್ಯಾಂಕರ್ಗಳಲ್ಲಿರುವಂತಹ ಡೀಸೆಲ್ ಅನ್ನು ಅಳತೆ ಮಾಡಬಲ್ಲಂತಹ ಗರಿಷ್ಠ ಗಾತ್ರದ ಪಾತ್ರೆಯ ಅಳತೆ ಅಂದರೆ ಮಸ ಎಷ್ಟು ಎಂಬುದನ್ನು ನಾವೀಗ ಕಂಡುಹಿಡಿಬೇಕು. 403ರ ಅಪವರ್ತಿಸುವಿಕೆಯನ್ನು ಮಾಡಿ. 403 13ರಿಂದ ಭಾಗ ಆಗ್ತಿದೆ. 13 3ಲಿ 39, 10ರ ಸ್ಥಾನದಲ್ಲಿ 1 ಇದೆ, 3 13 ಆಗುತ್ತೆ. 13 1ಲಿ 13. 31 ಎಂತಹ ಸಂಖ್ಯೆ? ಅವಿಭಾಜ್ಯ ಸಂಖ್ಯೆ. 31 1ಲಿ 31. ಈ ಎರಡೂ ಸಂಖ್ಯೆಗಳು ಸಹ ಅವಿಭಾಜ್ಯ ಸಂಖ್ಯೆಗಳೇ ಆಗಿವೆ. 403ಅನ್ನು 13 × 31 ಆಗಿ ನಾವು ಬರೆಯಬಹುದು. ಎರಡನೇದು 434 ಸಮ ಸಂಖ್ಯೆ ಆಯಿತು. ಹಾಗಾಗಿ 2ನ್ನೇ ತೆಗೆದುಕೊಳ್ಬೇಕು. 2 2ಲಿ 4, 2 1ಲಿ 2, 14 ಆಗಿದೆ. 2 7ಲಿ 14. ಈಗ 2ರಿಂದ ಮಾಡ್ಬೋದಾ? ಮಾಡೋದಕ್ಕಾಗೋದಿಲ್ಲ. ಹಾಗಾದರೆ ಮುಂದೆ 7ಅನ್ನು ತೆಗೆದುಕೊಳ್ತೀನಿ. 7 3ಲಿ 21, 7 1ಲಿ 7. 31 ಅವಿಭಾಜ್ಯ ಸಂಖ್ಯೆ ಬಂದಿದೆ. 31 1ಲಿ 31. 434ರ ಅವಿಭಾಜ್ಯ ಅಪವರ್ತನೆಗಳು 2 × 7 × 31. ಕೊನೆ ಟ್ಯಾಂಕರಲ್ಲಿರುವಂತಹ ಡೀಸೆಲ್ನ ಪ್ರಮಾಣವನ್ನು ತೆಗೆದುಕೊಳ್ಳಿ. 465. 2ರಿಂದ ಭಾಗ ಆಗೋದಿಲ್ಲ, ಹೌದಲ್ಲ ಮಕ್ಕಳೇ? ಈಗ ನೋಡಿ ಇನ್ಯಾವ ಸಂಖ್ಯೆಯಿಂದ ಆಗ್ಬೋದು? ಮೊತ್ತ ಚೆಕ್ ಮಾಡಿ. 4 + 6 10, 10 + 5 15. 15 3ರ ಗುಣಕ. ಹಾಗಿದ್ಮೇಲೆ 465 3ರಿಂದ ನಿಶ್ಶೇಷವಾಗಿ ಭಾಗ ಆಗಲೇಬೇಕು. 3 1ಲಿ 3, 15, 3 5ಲಿ 15, ಮತ್ತೆ 15 ಆದರೆ 3 5ಲಿ 15 ಆಗುತ್ತೆ. 5ರಿಂದ ತಗೊಳ್ಳೋಣ. ಬಿಡಿ ಸ್ಥಾನದಲ್ಲಿ 5 ಇದೆ. 5 3ಲಿ 15, 5 1ಲಿ 5, 31 1ಲಿ 31. 465ರ ಅವಿಭಾಜ್ಯಗಳ ಅಪವರ್ತನಗಳು ಯಾವುವು? 3 5 31. ಈಗಾಗಲೇ ಗಮನಿಸ್ತಾ ಇರ್ತಾರೆ ಜಾಣು ಮಕ್ಕಳು. ಯಾವುದು ಸಾಮಾನ್ಯವಾಗಿರುವಂಥದ್ದು? 31 ಸಾಮಾನ್ಯವಾಗಿದೆ. ಹಾಗಾದರೆ ಬೇಕಾಗಿರುವ ಅಳತೆ ಪಾತ್ರೆಯ ಗರಿಷ್ಠ ಗಾತ್ರ
1 ಲೀಟರ್ಗಳು ಆಗಿವೆ. 31 ಲೀಟರ್ ಅಳತೆಯ ಪಾತ್ರೆಯಿಂದ 3 ಟ್ಯಾಂಕರ್ಗಳಲ್ಲಿರುವಂತಹ ಡೀಸೆಲನ್ನು ನಾವು ಸುಲಭವಾಗಿ ಯಾವುದೇ ರೀತಿಯ ಶೇಷ ಉಳಿಯೋದಂತೆ ನಾವು ಅಳತೆ ಮಾಡಬಹುದು. ಮಕ್ಕಳ ಮುಂದಿನ ಸಮಸ್ಯೆ, 3 ಹುಡುಗರು ಒಂದೇ ಸ್ಥಳದಿಂದ ಜೊತೆಯಾಗಿ ಹೆಜ್ಜೆ ಹಾಕುತ್ತಾ ಸಾಗುತ್ತಾರೆ. ಅವರ ಹೆಜ್ಜೆಯ ಅಳತೆಗಳು ಕ್ರಮವಾಗಿ 63 ಸೆಂಟಿಮೀಟರ್, 70 ಸೆಂಟಿಮೀಟರ್ ಮತ್ತು 77 ಸೆಂಟಿಮೀಟರ್ ಇವೆ. ಪ್ರತಿಯೊಬ್ಬರು ಸಮಾನ ದೂರವನ್ನು ಪೂರ್ಣ ಹೆಜ್ಜೆಗಳನ್ನು ಹಾಕಿ ಕ್ರಮಿಸಬೇಕಾದರೆ ಅವರು ಕ್ರಮಿಸುವ ಕನಿಷ್ಠ ದೂರವನ್ನು ಕಂಡುಹಿಡಿಯಿರಿ. ಇಲ್ಲಿ ನೋಡಿ ಮಕ್ಕಳೇ, ಈ 3 ಮಕ್ಕಳು ನಡೀತಾ ಇದ್ದಾರೆ. ಆದರೆ ಅವರ ಹೆಜ್ಜೆಯ ಅಳತೆಗಳೇನಾಗಿದೆ? ಬದಲಾಗಿದೆ. ಮೊದಲ ಹುಡುಗನ ಹೆಜ್ಜೆಯ ಅಳತೆ 63 ಸೆಂಟಿಮೀಟರ್, ಪುಟ್ ಹೆಜ್ಜೆ ಹಾಕೊಂಡು ಹೋಗ್ತಿದ್ದಾರೆ. ಎರಡನೇ ಹುಡುಗನ ಹೆಜ್ಜೆಯ ಅಳತೆ 70 ಸೆಂಟಿಮೀಟರ್, ಅವನಿಗಿಂತ ಸ್ವಲ್ಪ ದೊಡ್ಡದಾಗಿದೆ. ಮೂರನೇ ಹುಡುಗನ ಹೆಜ್ಜೆಯ ಅಳತೆ 77 ಸೆಂಟಿಮೀಟರ್ ಆಗಿದೆ. ಹಾಗಾದರೆ ಇವರು 3 ಜನರು ಕ್ರಮಿಸುವ ದೂರವನ್ನು ನಾವು ಕಂಡುಹಿಡಿಬೇಕು. ಏನು ಕಂಡುಹಿಡಿಬೇಕು? ಕನಿಷ್ಠ ದೂರ ಅಂತ ತಿಳ್ಕೊಂಡ್ವಿ ಅಲ್ವಾ? ಹಾಗಿದ್ರೆ ಲಸಗು ಎಷ್ಟು? ಲಘುತ್ತಮ ಸಾಮಾನ್ಯ ಗುಣಕವನ್ನು ನಾವಿಲ್ಲಿ ಲೆಕ್ಕ ಹಾಕಬೇಕಾಗಿದೆ. ಸ್ಟಾರ್ಟ್ ಮಾಡಿದ್ರೆ ಮಕ್ಕಳೇ, ಕಂಡುಹಿಡಿಯೋಣ. 63, 70, 77 ಇವುಗಳ ಲಘುತ್ತಮ ಸಾಮಾನ್ಯ ಗುಣಕ. ಮೊದಲು ಇಲ್ಲಿ ನಮ್ಗೆ ಒಂದು ಸಮ ಸಂಖ್ಯೆ ಇದೆ, ಹಾಗಾಗಿ 2ಅನ್ನು ನಾನು ತೆಗೆದುಕೊಳ್ತೀನಿ. ಅವಿಭಾಜ್ಯ ಸಂಖ್ಯೆ 2. 63 ಹಾಗೆ ಬರ್ಕೊಳ್ತಿದ್ದೀನಿ. ಯಾಕೆ ಅಂದರೆ 2ರಿಂದ 63 ಭಾಗ ಆಗ್ತಾ ಇಲ್ಲ. 70 ಭಾಗಿಸ್ಬೋದಲ್ವಾ? ಇಷ್ಟರಲ್ಲಿ 70ರ ಅರ್ಧ 35. 77 2ರಿಂದ ಭಾಗ ಆಗ್ತಿಲ್ಲ, ಹಾಗೆ ಇಟ್ಕೊಳ್ಳೋಣ. ಈಗ ಬಂದಿರುವ 3 ಸಂಖ್ಯೆಗಳು ಬೆಸ ಸಂಖ್ಯೆಗಳೇ ಆಗಿವೆ. 3ರಿಂದ ಯಾವುದಾದ್ರೂ ಒಂದು ಸಂಖ್ಯೆ ಆದರೂ ಭಾಗ ಆಗುತ್ತಾ ನೋಡಿ ಮಕ್ಕಳೇ? ಸರಿಯಾಗಿ ಹೇಳಿದ್ರಿ. ಯಾವುದು? 63. ಹಾಗಾದರೆ 3ರಿಂದ ಭಾಗಿಸ್ತೀನಿ. 3 2ಲಿ 3 1ಲಿ 3. 35 ಮತ್ತು 77 3ರಿಂದ ಭಾಗ ಆಗ್ತಿಲ್ಲ, ಅದನ್ನು ಹಾಗೆ ಇಟ್ಕೊಳ್ಳೋಣ. ಮುಂದಿನ ಸಂಖ್ಯೆ ಯಾವ್ದು ತಗೊಳ್ಬೇಕು? 3 ತಗೊಳ್ಬೇಕು. ಯಾಕೆ? 21 ಭಾಗ ಆಗುತ್ತೆ ಅದಕ್ಕೆ. 3 7ಲಿ 21. 35 ಮತ್ತು 77 ಭಾಗ ಆಗೋದಿಲ್ಲ, ಮತ್ತೆ 3ರಿಂದ ಆಗಲ್ಲ ಅಲ್ವಾ? ಮುಂದಿನ ಅವಿಭಾಜ್ಯ ಸಂಖ್ಯೆ ಯಾವುದು? 5. 5ರಿಂದ ಮಧ್ಯದಲ್ಲಿರುವಂತಹ 35 ಮಾತ್ರ ಭಾಗ ಆಗ್ತಿದೆ. ಎಷ್ಟರಲ್ಲಿ? 5 7ಲಿ 35. ಈಗ 7 7 77 ಉಳಿದಿದೆ ಮಕ್ಕಳೇ. ಆಹಾ, ಎಲ್ಲ ಕಿರ್ಚ್ಕೊತಾ ಇದ್ದೀರಾ ಏನಂತ? 7ರಿಂದ ಸುಲಭವಾಗಿ ಭಾಗ ಆಗುತ್ತೆ ಅಂತ. 7 1ಲಿ 7, 7 1ಲಿ 7, 7 11ಲಿ 77. ಉಳಿದಿರುವಂತಹ ಸಂಖ್ಯೆ 11, 11 1ಲಿ 11. ಈ ಎಲ್ಲ ಸಂಖ್ಯೆಗಳ ಲಘುತ್ತಮ ಸಾಮಾನ್ಯ ಗುಣಕ ಎಷ್ಟಾಗುತ್ತೆ? 6930 ಸೆಂಟಿಮೀಟರ್ಗಳಾಗುತ್ತವೆ. ಹಾಗಾದರೆ ಹುಡುಗರು ಕ್ರಮಿಸುವ ಕನಿಷ್ಠ ದೂರ 6930 ಸೆಂಟಿಮೀಟರ್ ಆಗಿದೆ. ಹಾಗಾದರೆ ಹೋಮ್ವರ್ಕ್ ಕೊಟ್ಟರೆ ಮಾಡ್ತೀರಲ್ವಾ? ಈ ಕೆಳಗಿನ ಸಂಖ್ಯೆಗಳಿಗೆ ಮಸಅ ಮತ್ತು ಲಘುತ್ತಮ ಸಾಮಾನ್ಯ ಗುಣಕ ಲಸಗುಗಳನ್ನು ಕಂಡುಹಿಡಿಯಿರಿ. ಧನ್ಯವಾದಗಳು. ನನ್ನ ಹೆಸರು ಶ್ರೀಮತಿ ಲತಾಯಿ. ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ತಲಘಟ್ಟಪುರದಲ್ಲಿ ಸಹ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ.